ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೊಸ ವೀಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವೀಡಿಯೋ ಅಂದರೆ ಮೇಕಪ್ ವೀಡಿಯೋ. ಸಿಂಪಲ್ ಮೇಕಪ್ ಇರ್ಬೋದು, ಇಲ್ಲಾಂದರೆ ಹಬ್ಬ ಫಂಕ್ಷನ್ಗಳಿಗೆ ಸಿಂಪಲ್ ಮೇಕಪ್ ಗೆಟ್ ರೆಡಿ ವಿತ್ ಮೀ ಅಂತ ಸಿಂಪಲ್ ಮೇಕಪ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಬಂದು ನಾನು ಪ್ರೈಮರ್ ಹಾಕೊತಾ ಇದ್ದೀನಿ. ಇನ್ಸೈಡ್ ಪ್ರೈಮರು ಮಾತ್ರ ಕಾಂಬಿನೇಷನ್ ಸ್ಕಿನ್ ಇರ್ಬೋದು, ಡ್ರೈ ಸ್ಕಿನ್, ಆಯಿಲ್ ಸ್ಕಿನ್ ಅವ್ರಿಗೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಎಲ್ಲದಕ್ಕೂ ಸ್ಕಿನ್ ಟೋನ್ ಮ್ಯಾಚ್ ಆಗೋದು ಇನ್ಸೈಡ್ ಅವ್ರದ್ದು ಪ್ರೈಮರು ತುಂಬಾ ಚೆನ್ನಾಗಿದೆ. ಕ್ರೀಮಿಯಾಗಿ ಅರೋಮಾ ಮಾತ್ರ ತುಂಬ ಚೆನ್ನಾಗಿದೆ. ಇದು ಹೇಗೆ ಹಚ್ಕೊತಾರೆ ಅಂತಂದರೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನ್ಯೂ ಬಿಗಿನಿಂಗ್ಸ್ ಅವ್ರಿಗೆ ಮೇಕಪ್ ಇದು ತುಂಬಾ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ತುಂಬಾ. ಒಬ್ಬೊಬ್ಬರು ಮಾಯ್ಶ್ಚರೈಸರ್ ಹಚ್ಚಿದ್ರೆ ಮಾಯ್ಶ್ಚರೈಸರಿಗೆ ಬೇಸಿಗೆಲ್ಲಿ ಹಚ್ಚಿದ್ರೆ ತುಂಬಾ ಒಂಥರ ಮುಖ ಆಯಿಲಿ ಥರನೇ ಆಗುತ್ತೆ. ಆದರೆ ಈ ಬೇಸಿಗೆಲಿ ಬೇಡ ಅಂತಂದರೆ, ಆದರೆ ಚಳಿಗಾಲದಲ್ಲಿ ಬೇಕೇ ಬೇಕು. ಏಕೆ ಅಂದರೆ ಆವಾಗ ವಿಂಟರ್ ಸೀಸನ್ ಅಲ್ವಾ, ಬೇಕೇ ಬೇಕು. ನೆಕ್ಸ್ಟ್ ಬಂದು ನಾನು ಇನ್ಸೈಟ್ ಅವ್ರದ್ದೇ ಕನ್ಸೀಲರ್ ತೊಗೊಂಡಿದ್ದೀನಿ. ಡಾರ್ಕ್ ಸರ್ಕಲ್ ಇದೆಯಲ್ಲ, ನನಗೊಂದು ಸ್ವಲ್ಪ ಲೈಟಾಗಿದೆ ಡಾರ್ಕ್ ಸರ್ಕಲ್ಲು. ಆಮೇಲೆ ಇನ್ನು ಬಾಯಿ ಹತ್ರ ಸ್ವಲ್ಪ ಬ್ಲ್ಯಾಕ್ ಏನಾದರೂ ಇದ್ದರೆ ಅದಕ್ಕೆ ಕವರೇಜಾಗಿ ತುಂಬಾ ಫಿಲಪ್ ಮಾಡುತ್ತೆ. ಆಮೇಲೆ ಆಮೇಲೆ ಅದರಲ್ಲಿ 3-4 ಶೇಡ್ಸ್ ಬರುತ್ತೆ. ಎಲ್ಲಾದರೂ ಒಂಥರ ಶೈನಿಂಗ್ ಆಗಿ ಕೊಟ್ಟರೆ ಅದು ಒಂದು ಸ್ವಲ್ಪ ತುಂಬಾ ಹೈಲೈಟಾಗಿ ಕಾಣುತ್ತೆ. ನೋಡಿ, ಆ ಥರ ಎಲ್ಲ ಕವರಪ್ ಆಗಿ ಮಾಡ್ಕೊಳ್ಬೋದು. ತುಂಬಾ ಇದು ಪ್ರೈಮರ್ ಇಲ್ದಲೇ ಇದ್ರೂ ಈ ಥರ ಮಾಡಿದ್ರೂ ನಡೀತೆ. ಒಬ್ಬೊಬ್ಬರು ಫೌಂಡೇಶನ್ ಇಲ್ಲದೆ ಇರೋ ಕನ್ಸೀಲರ್ ಹಾಕ್ಕೊಂಡು ಪೌಡರ್ ಹಾಕಿ ರೆಡಿನೂ ಆಗ್ತಾರೆ. ಇದು ಕನ್ಸೀಲರ್ ಮಾತ್ರ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ ಗಾಯ್ಸ್. ಓಕೆ, ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದು ಅದು ನಾನು ಕನ್ಸೀಲರ್ನ ಹೈಲೈಟಾಗಿ ನೋಸಿಗೆ ಶೈನಿಂಗಿಗೆ ಬರಲಿ ಅಂತ ನೋಡಿ, ಇಷ್ಟು ಶೈನಿಂಗಾಗಿ ಬರ್ತಿದೆಯಲ್ಲ, ಅಷ್ಟು ಶೈನಿಂಗಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂಥರ ಥಿಕ್ನೆಸ್ ಆಗಿ ಚೆನ್ನಾಗಿ ಬಂತು ಅಲ್ಲ. ಇನ್ನು ಆರೆಂಜ್ ಕಲರ್ ಹಾಕ್ಕೊತಾ ಇದ್ದೀನಿ. ಕೆನ್ನೆ ರೋಸ್ ಟೈಪು ಏನಾದರೂ ಒಳಕ್ಕೆ ಹೋಗೋ ಥರ ಅದೊಂದು ಸ್ವಲ್ಪ ನೀಟಾಗಿ ಡಾರ್ಕಾಗಿ ಫಿನಿಶಿಂಗ್ ಕೋರುತ್ತೆ. ಒಂಥರ ಸ್ಕಿನ್ನಿಗೆ ಗ್ಲೋಯಿಂಗಾಗಿ ಚೆನ್ನಾಗಿ ಕಾಣುತ್ತೆ. ಕನ್ಸೀಲರ್ ಮಾತ್ರ 3-4 ಶೇಡಲ್ಲಿ ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಒಂದು ಫಿಟ್ ಮಿ ಫೌಂಡೇಶನ್ ತೊಗೊತಾ ಇದ್ದೀನಿ. 125 ನಂದು ಯಾವುದು ಮೀಡಿಯಮ್ ಸ್ಕಿನ್ ಟೋನ್. ನಮ್ಮದು ಫೌಂಡೇಶನ್ ಏನಿದೆ ನಮ್ಮ ಸ್ಕಿನ್ ಟೋನ್ಗಿಂತ ಒಂದು ಟೋನ್ ಕಡಿಮೆನೇ ತೊಗೋಬೇಕು. ಏಕೆಂದರೆ ಬೂಸರ್ಕಾಗಿ ಕಾಣಲ್ಲ. ಒಬ್ಬೊಬ್ಬರು ಒಂಥರ ವೈಟಾಗಿ ತೊಗೊತಾರೆ, ಅದಂತೂ ಅವ್ರ ಮುಖಕ್ಕಿನ್ನ ಫೌಂಡೇಶನ್ ಇದ್ದಿದ್ದು ಕಾಣ್ತಾ ಇರುತ್ತೆ. ಹಂಗಾಗಿ ಏನು ಮಾಡಬೇಕು, ನಮ್ಮ ಸ್ಕಿನ್ ಟೋನ್ಗಿಂತ ಒಂದು ಟೋನ್ ಕಡಿಮೆ ತೊಗೊಂಡ್ರೆ ನಮ್ಮ ಸ್ಕಿನ್ಗೂ ಫೌಂಡೇಶನ್ಗೂ ತುಂಬಾ ಸೆಟ್ಟಾಗಿ ಕೂರುತ್ತೆ. ನೋಡಿ, ಈ ಥರ ಎಲ್ಲ ನಾನು ಬ್ಲೆಂಡ್ರಲ್ಲೂ ಅಪ್ಲೈ ಮಾಡ್ಕೊಬೋದು. ನನ್ನ ಕೈಯೇ ಬೆಟರು ಅಂತ ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೊತೀನಿ. ಬರೀ ಫೇಸ್ಗೆ ಎಲ್ಲ ನೆಕ್ಕಿಗೂ ಸಹ ಅಪ್ಲೈ ಮಾಡ್ಕೋಬೇಕು. ನೋಡಿ, ಏನೋ ಸ್ವಲ್ಪನೂ ಡಾರ್ಕ್ ಸರ್ಕಲ್ ಆಗಲಿ ಏನೂ ಕಾಣಲ್ಲ. ತುಂಬಾ ಕವರೇಜಾಗಿ ಕೂರುತ್ತೆ. ಫಿಟ್ ಮಿ ಅಂತೂ ನನಗಂತೂ ತುಂಬ ಯೂಸ್ ಆಗುತ್ತೆ. ನಾನು ಲ್ಯಾಕ್ಮಿಯಲ್ಲೇ ಯೂಸ್ ಮಾಡ್ತಾಯಿದ್ದೆ. ಲ್ಯಾಕ್ಮಿನೂ ಇದೆ, ಆದರೆ ನನಗೆ ಫಿಟ್ ಮಿ ಪರ್ಸ್ನಲಿ ತುಂಬ ಇಷ್ಟ ಆಗಿದೆ. ಫಿಟ್ ಮಿನೇ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ನಾನು ಮೇಕಪ್ ಫಿಕ್ಸರ್ ಹೊಡಿತೀನಿ, ಏಕೆಂದರೆ ಸೆಟ್ಟಾಗಿ ಕೂರಲಿ ಅಂತ. ಲಾಂಗ್ ಲಾಸ್ಟಿಂಗ್ ಹಂಗಿರುತ್ತೆ. ಮೇಕಪ್ ಫಿಕ್ಸರ್ ಏನಾದರೂ ಹಾಕಿದ್ರೆ ಅದು ನನಗೆ ಪಾರ್ಲರ್ ಅವರು ಒಂದು ಟಿಪ್ಸ್ ಕೊಟ್ಟಿದ್ದರು. ನೆಕ್ಸ್ಟ್ ಒಂದು ಬಂದು ಅದು ಪ್ರೈಮರ್ ಆರ್ಕೊಳ್ಳೋ ತನಕ ನಾನು ಲಿಪ್ಸ್ಟಿಕ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಪೌಡರು ಮತ್ತು ಐ ಕಾಜಲ್ಲು, ಐ ಶ್ಯಾಡೋ ಎಲ್ಲ ಅಪ್ಲೈ ಮಾಡ್ತೀನಿ. ಲಿಪ್ಸ್ಟಿಕ್ಕು ಅಷ್ಟೊತ್ತಿಗೆ ನನ್ನ ಫೇಸ್ಗೂ ಸೆಟ್ ಆಗುತ್ತೆ. ಫಸ್ಟು ಒಂಥರ ಜಾಸ್ತಿ ಆಯಿತು ಅನ್ನೋ ಥರ ಲಿಪ್ಸ್ಟಿಕ್ ಫೀಲ್ ಆಗುತ್ತೆ. ಅದೇ ಆಮೇಲೆ ಫಸ್ಟೇ ಹಾಕ್ಕೊಂಡು ಲಾಸ್ಟಿಗೆ ಮೇಕಪ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ನಾನು ಯಾವ ಸ್ಟೆಪ್ ತೋರಿಸ್ತಾ ಇದ್ದೀನಿ, ಪಾರ್ಲರಲ್ಲಿ ಯಾವ ಟೈಪ್ ಮಾಡ್ತಾಯಿದ್ದಾರೆ ಅಂತ ನಾನು ಆ ಟೈಪಲ್ಲಿ ನೋಡ್ಕೊಂಡು ಆ ಥರ ಮಾಡ್ಕೊತಾ ಇರೋದು. ತುಂಬಾ ಲುಕ್ಕಾಗಿ ಒಂಥರ ಶೈನಿಂಗ್ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಲಾಸ್ಟಲ್ಲಿ ಒಂದು ಫೋಟೋ ಹಾಕ್ತೀನಿ ನೋಡಿ. ಪಾರ್ಲರ್ಗಿನ್ನ ನಾವೇ ಹೆಚ್ಚಾಗಿ ಚೆನ್ನಾಗಿ ಮಾಡ್ಕೋಬೋದು ಲಾಸ್ಟಿಗೆ. ಈಗ ನೋಡಿ, ಮೇಕಪ್ ಫಿಕ್ಸರ್ ಎಲ್ಲ ಸೆಟ್ ಆಗಿದೆ. ಈಗ ಪೌಡರ್ ಅಪ್ಲೈ ಮಾಡ್ತಾಯಿದ್ದೀನಿ. ಪೌಡರು ಸಹ ಮೇಬಿಲಿನ್ ಅವ್ರದ್ದೇ. ಫಿಟ್ ಮಿ ಮೇಬಿಲಿನ್ ಪೌಡರ್ ಮಾತ್ರ ಎರಡಕ್ಕೂ ಸೂಪರ್ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಪೌಡರ್ ಸೆಟ್ ಆಯಿತು. ನೆಕ್ಸ್ಟ್ ಇನ್ನು ಐ ಶ್ಯಾಡೋ ಹಾಕ್ತಾಯಿದ್ದೀನಿ. ಐ ಶ್ಯಾಡೋ ಬಂದು ಪ್ಯಾಕ್ ಅವ್ರದ್ದು ಮಾತ್ರ ಐ ಶ್ಯಾಡೋ ತುಂಬಾ ಚೆನ್ನಾಗಿದೆ. ಈ ಮೇಕಪ್ ಅವರು ಜಾಸ್ತಿ ಯಾವುದು ಯೂಸ್ ಮಾಡ್ತಾಯಿದ್ದಾರೆ ಮೇಕಪ್ ಪ್ರಾಡಕ್ಟ್ಸ್ ಅಂತಂದರೆ ಪ್ಯಾಕು, ಮೇಬಿಲಿನು,
ಆಮೇಲೆ ಹುಡಾ ಬ್ಯೂಟಿ ಈ 3 ತುಂಬಾ ಟ್ರೆಂಡಿಂಗಲ್ಲಿದೆ. ತುಂಬಾ ಏನು ಮೇಕಪ್ಪಿಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಬಂದು ಐ ಶ್ಯಾಡೋ ಪ್ಯಾಕ್ ಅವ್ರದ್ದು. ಇದು ಕಾಸ್ಟ್ ಬಂದು 800 ಏನೋ ಕೊಟ್ಟಿದ್ದು. ಆದರೆ ತುಂಬಾ ಸ್ಕಿನ್ ಟೋನಿಗೆ ಮ್ಯಾಚ್ ಆಗಿದೆ. ಇದರಲ್ಲಿ ಎಲ್ಲ ಐ ಶ್ಯಾಡೋನೂ ಇದೆ. 124 ಐ ಶ್ಯಾಡೋಸ್ ಏನೋ ಬರುತ್ತೆ. ಅದು ತುಂಬಾ ಚೆನ್ನಾಗಿದೆ ನೋಡಿ. ಈಗ ಬ್ರಷಲ್ಲೆಲ್ಲ ಒಬ್ಬೊಬ್ಬರು ಪೆನ್ಸಿಲಲ್ಲಿ ಐಬ್ರೋನ ತಿಕ್ಕೊತಾರೆ. ನಾನು ಬ್ರಷ್ ಯೂಸ್ ಮಾಡ್ತೀನಿ. ಬ್ರಷ್ ನಿಮ್ಮ ಹೊರಗಡೆ ಹೋಗಿದ್ರಿಂದ ಐಬ್ರೋ ಮಾಡಿಸಿರಲಿಲ್ಲ, ಹಾಗೆ ಬ್ರಷಲ್ಲಿ ಫಿಲ್ಲಪ್ ಮಾಡಿಕೊಂಡೆ. ನೆಕ್ಸ್ಟು ಪೌಡರು ಮತ್ತು ಐ ಶ್ಯಾಡೋ ಸೆಟ್ ಆಗಲಿ ಅಂತ ಪ್ರೈಮರು ಫಿಕ್ಸರ್ ಹೊಡ್ಕೊತಾ ಇದ್ದೀನಿ. ತುಂಬಾ ಸೆಟ್ಟಾಗಿ ಕೂರುತ್ತೆ. ಎಲ್ಲೂ ಒಂಥರ ಸ್ವೆಟ್ ಆದರೂ ಬೇಸಿಗೆ ಅಲ್ವ ಈ ಟೈಮಲ್ಲಿ ಬೆವರು ಬರೋದಂತೂ ನಿಜ, ಅದು ಸೆಕೆ ಆದರೆ ನೀಟಾಗಿ ಸೆಟ್ಟಾಗಿ ಕೂರುತ್ತೆ. ಲಾಸ್ಟಿಗೆ ನಾನು ಐ ಶ್ಯಾಡೋ ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬಾ ಹೈಲೈಟಾಗಿ ಕಾಣುತ್ತೆ. ಸ್ಮೈಲ್ ಮಾಡಿದ್ರೆ ಏನಾದರೂ ಮಾತಾಡ್ತಾಯಿದ್ರೆ ಒಂಥರ ಚೆಬ್ಬಿಯಾಗಿ ಚೆನ್ನಾಗಿ ಕಾಣುತ್ತೆ. ಏನು ಕೆನ್ನೆ ರೋಸು ಅಂತಾರಲ್ಲ ಅದು. ಇಷ್ಟೇ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ನೋಡಿ ಯಾವ ಥರ ಬಂತು. ಈ ವಿಡಿಯೋ ಇಷ್ಟ ಆಗಿದೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.